ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 8/11/2025 ಶನಿವಾರದ ದಿನ. ಇವತ್ತಿನ ದಿನ ಮೃಗಶಿರ ನಕ್ಷತ್ರವಿದ್ದು ತದನಂತರ ಆರಿದ್ರ ನಕ್ಷತ್ರ ಬರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳಿದೆ ಅನ್ನೋದನ್ನ ನೋಡೋಣ. ಮೇಷರಾಶಿಯವರಿಗೆ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನಿಮ್ಮ ಚಂದ್ರನು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವೇನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಧೈರ್ಯವಾಗಿ ಡಿಸಿಷನ್ ತೊಗೊಳ್ಳೋವಂಥದ್ದಾಗಿರ್ಬೋದು. ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದನ್ನು ನೀವು ಒಂದು ದೃಢತೆಯಿಂದ ಕೆಲಸ ಮಾಡೋದಾಗಿರ್ಬೋದು. ಮತ್ತು ನಿಮ್ಮ ಸ್ನೇಹಿತರಿಂದ ಬೆಂಬಲ ಸಿಗುವಂಥದ್ದು, ಹಾಗೆ ನಿಮ್ಮ ಸಹೋದರ ಸಹೋದರಿಯರಿಂದ ಕೂಡ ಒಂದು ಬೆಂಬಲ ಸಿಗುವಂಥ ಒಂದು ದಿನ ಇದಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಅವರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವೇನಾದರೂ ಹಣಕಾಸಿನ ವ್ಯವಹಾರ ಮಾಡೋದಾಗಿರ್ಬೋದು ಅಥವಾ ಆರ್ಥಿಕವಾಗಿ ಏನೇ ನೀವು ಪ್ರಯತ್ನ ಪಟ್ಟರೂ ಕೂಡ ಇವತ್ತು ನಿಮಗೆ ಅತ್ಯಂತ ಶುಭವಾದ ದಿನ ಅಂತಲೇ ಹೇಳ್ಬೋದು. ಇವತ್ತೇನಾದರೂ ಕೆಲಸಗಳಿಗೆ ಅಡ್ವಾನ್ಸ್ ಮಾಡೋದಾಗಿರ್ಬೋದು ಅಥವಾ ಯಾರಿಗಾದ್ರೂ ಹಣ ಕೊಡೋದು ತಗೊಳ್ಳೋದು ಈ ಥರದ ವ್ಯವಹಾರ ಇದ್ರೂ ಕೂಡ ಇವತ್ತು ನಿಮಗೆ ಶುಭವಾದ ಒಂದು ದಿನ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಕುಟುಂಬದಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂಥ ದಿನ ಅಂತಲೂ ಹೇಳ್ಬೋದು. ಇವತ್ತು ನಿಮಗೆ ಅವ್ರ ಜೊತೆ ಬೆರೆಯುವಂಥದ್ದಾಗಿರ್ಬೋದು, ಅವ್ರ ಜೊತೆ ಕಾಲ ಕಳೆಯುವಂಥದ್ದಾಗಿರ್ಬೋದು ಅಥವಾ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದಾಗಿರ್ಬೋದು. ಈ ರೀತಿಯೆಲ್ಲ ಆಗುವಂಥ ಒಂದು ದಿನ ಇದಾಗಿರುತ್ತೆ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನಸ್ಸು ಸ್ವಲ್ಪ 50-50 ಥರ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಖುಷಿಯಿಂದನೂ ಇರುವಂಥದ್ದು, ಸ್ವಲ್ಪ ದುಃಖನೂ ಪಡುವಂಥದ್ದು ಅಥವಾ ಏನೋ ಆಲೋಚನೆ ಮಾಡುವಂಥದ್ದು ಅಥವಾ ಹಳೆಯ ಸ್ನೇಹಿತರು ಅಥವಾ ಏನೋ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿರುವಂಥವ್ರನ್ನ ನೆನೆಸ್ಕೊಂಡು ದುಃಖ ಪಡುವಂಥದ್ದಾಗಿರ್ಬೋದು ಅಥವಾ ಒಂಟಿಯಾಗಿ ಕಾಲ ಕಳಿಬೇಕು ಅಂತ ಅಂದ್ಕೊಳ್ಳೋಂಥ ಒಂದು ದಿನ ಇದಾಗಿರುತ್ತೆ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನಿಮಗಾಗಿ ನೀವು ಒಂದು 10 ನಿಮಿಷ ಧ್ಯಾನ ಮಾಡೋದಾಗಿರ್ಬೋದು. ಈಶ್ವರನ ಧ್ಯಾನ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಬರೋ ನೆಗೆಟಿವಿಟಿನ ತಪ್ಪಿಸಬಹುದು. ಇನ್ನು ಕಟಕ ರಾಶಿಯವರಿಗೆ ಚಂದ್ರನು ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಯಾವುದೋ ಅಂತ ಒಳ್ಳೆ ಕೆಲಸಗಳನ್ನ ಮಾಡದೇ ಇರೋದೇ ಒಳ್ಳೆಯದು. ಆ ಕೆಲಸಗಳನ್ನ ಮುಂದಕ್ಕೆ ಹಾಕೋದೇ ಒಳ್ಳೆಯದು. ಯಾಕೆ ಅಂತಂದರೆ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಅಥವಾ ಅಂದ್ಕೊಂಡಿದ್ದ ಕೆಲಸಗಳು ಬೇಗ ಫಿನಿಶ್ ಆಗದೇ ಇರೋವಂಥದ್ದು ಅಥವಾ ನೀವೇನಾದರೂ ಹಣದ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪ ನೀವು ಅಂದ್ಕೊಂಡಿರೋಷ್ಟು ಲಾಭಗಳು ಬರದೇ ಇರೋಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಯಾರೆಲ್ಲ ಹೊರದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಯಾರೆಲ್ಲ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅವರಿಗೆಲ್ಲ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದನೂ ಕೂಡ ಇವತ್ತಿನ ದಿವಸ ನಿಮಗೆ ಬರೋ ನೆಗೆಟಿವಿಟಿನ ತಪ್ಪಿಸ್ಬೋದು. ಇನ್ನು ಸಿಂಹರಾಶಿಯವರಿಗೆ ಚಂದ್ರನು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು. ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಆ ಕೆಲಸದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ಅಂದರೆ ನಿಮಗೆ ಇಷ್ಟು ದಿವಸ ನಡೀತಿದ್ದ ಒಂದು ವ್ಯವಹಾರಕ್ಕಾಗಿರ್ಬೋದು ಅಥವಾ ಏನೇ ಒಂದು ವಾತಾವರಣ ಹೆಂಗೆ ಇದ್ದರೂ ಕೂಡ ಇವತ್ತು ನಿಮಗೆ ಸ್ವಲ್ಪ ಖುಷಿ ಕೊಡುವಂಥ ವಾತಾವರಣ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿಗಳನ್ನ ಭೇಟಿ ಮಾಡೋದಾಗಿರ್ಬೋದು, ಅವ್ರ ಜೊತೆ ಹೊರಗಡೆ ಹೋಗುವಂಥದ್ದಾಗಿರ್ಬೋದು, ಒಂದು ಲಾಂಗ್ ಡಿಸ್ಟೆನ್ಸ್ಗೆ ಎಲ್ಲಾದರೂ ಒಂದು ಹೊರಗಡೆ ಹೋಗಿ ಬರುವಂಥದ್ದು, ಅದರಲ್ಲೂ ಏನಾದರೂ ಒಂದು ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು, ಈ ರೀತಿ ಆಗುವಂಥ ಒಂದು ದಿನ ಇದಾಗಿರುತ್ತೆ. ಮತ್ತು ನಿಮ್ಮ ತಂದೆಯ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲಿರುತ್ತೆ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಈ ಸೂರ್ಯನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನಾರಾಯಣನ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ಕರ್ಮಸ್ಥಾನದಲ್ಲಿರೋದ್ರಿಂದ ಇವತ್ತಿನ ದಿವಸ ನೀವು ಏನೇ ವ್ಯವಹಾರ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಸಿಗುವಂಥದ್ದಾಗಿರುತ್ತೆ. ಮತ್ತು ಆ್ಯಕ್ಟಿವ್ ಆಗಿ ನೀವು ಕೆಲಸ ಮಾಡೋದು, ಬೇಗ ಕೆಲಸಗಳನ್ನ ಫಿನಿಶ್ ಮಾಡೋವಂಥದ್ದಾಗಿರ್ಬೋದು. ಮತ್ತು ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಿಂದ ಕೆಲಸ ಮಾಡೋ ವಾತಾವರಣ ಖುಷಿಯಾಗಿ ಇಟ್ಕೊಳ್ಳುವಂಥದ್ದು, ಈ ರೀತಿ ಆಗುವಂಥ ಒಂದು ದಿನ ಆಗಿರುತ್ತೆ. ಅಂದರೆ ಒಂದು ಒಳ್ಳೆ ಮೂಡಿಂದ ಇವತ್ತು ನೀವು ಕೆಲಸ ಸ್ಟಾರ್ಟ್ ಮಾಡ್ತೀರ ಅಂತಲೇ ಹೇಳ್ಬೋದು. ಇವತ್ತು ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಏನು ಅಂತಂದರೆ, ನೀವು ಬುಧ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ತುಲಾ ರಾಶಿಯವರಿಗೆ ಚಂದ್ರನು ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೊಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು. ಇವತ್ತು ನಿಮಗೆ ಏನೇ ಕೆಲಸಕ್ಕೆ ಕೈ ಇಟ್ಟರು ಅದರಲ್ಲಿ ಸ್ವಲ್ಪ ಯಶಸ್ಸು ಆಗುವಂಥದ್ದು, ಕೆಲಸಗಳು ಬೇಗ ಫಿನಿಶ್ ಆಗುವಂಥದ್ದು, ನೀವು ಅಂದ್ಕೊಂಡಿದ್ದಕ್ಕಿಂತ ಬೇಗ ಕೆಲಸಗಳು ಮುಗಿಸೋ ಅಂಥದ್ದು, ಒಟ್ಟಾರೆಯಾಗಿ ಒಂದು ಖುಷಿಯಾದ ವಾತಾವರಣ ಇರುವಂಥ ದಿನ ಅಂತಲೇ ಹೇಳ್ಬೋದು.
ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಅಷ್ಟಮ ಚಂದ್ರ ನಡೀತಾ ಇರೋದ್ರಿಂದ ಇವತ್ತು ಸ್ವಲ್ಪ ನಿಮಗೆ ಏನೇ ಕೆಲಸ ಮಾಡೋಕ್ಕೋದ್ರೂ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ನಿಮ್ಗೇನೋ ಸ್ವಲ್ಪ ಮಾನಸಿಕವಾಗಿ ಯೋಚನೆ ಬರುವಂಥದ್ದಾಗಿರ್ಬೋದು, ಅಥವಾ ಏನು ಕೆಲಸ ಮಾಡೋಕ್ಕೂ ನಿಮಗೆ ಇಂಟ್ರೆಸ್ಟ್ ಬರದೇ ಇರುವಂಥದ್ದಾಗಿರ್ಬೋದು, ಅಥವಾ ಅನಿರೀಕ್ಷಿತವಾದ ಕೆಲವು ಘಟನೆಗಳು ಇವತ್ತಿನ ದಿವಸ ನಿಮಗೆ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅನಿರೀಕ್ಷಿತವಾದ ಹಣಕಾಸು ಕೂಡ ಬರ್ಬೋದು, ಅನಿರೀಕ್ಷಿತವಾಗಿ ಹಣ ಖರ್ಚಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ಆಂಜನೇಯ ಸ್ವಾಮಿಯ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ 7ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದಾಗಿರ್ಬೋದು, ಅಥವಾ ಒಂದು ಮನೆಯಲ್ಲಿ ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗುವಂಥದ್ದಾಗಿರ್ಬೋದು, ಅಥವಾ ಅವ್ರ ಜೊತೆ ಎಲ್ಲರೂ ಹೊರಗಡೆ ಹೋಗಿ ಕಾಲ ಕಳೆಯುವಂಥದ್ದಾಗಿರ್ಬೋದು, ಅಥವಾ ಅವ್ರಿಗೋಸ್ಕರ ಏನಾದರೂ ಉಡುಗೊರೆಗಳನ್ನ ನೀವು ತೊಗೊಂಡು ಬರೋದು ಅಥವಾ ಅವರೇ ತೊಗೊಂಬಂದು ನಿಮಗೆ ಕೊಡೋವಂಥದ್ದು, ಈ ರೀತಿ ಆಗುವಂಥ ದಿನ ಆಗಿರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಶತ್ರುಗಳ ಕಾಟ ಜಾಸ್ತಿ ಆಗೋದಾಗಿರ್ಬೋದು, ಅಥವಾ ಶತ್ರುಗಳ ಮೇಲೆ ನಿಮಗೆ ಖಂಡಿತವಾಗ್ಲೂ ಜಯ ಸಿಗುತ್ತೆ. ಯಾರೆಲ್ಲ ಕೋರ್ಟ್ಗಳಲ್ಲಿ ವ್ಯಾಜ್ಯ ನಡೀತಿತ್ತು ಅಂದರೆ ಇವತ್ತು ನಿಮ್ಮ ಪರವಾಗಿ ಒಬ್ಬರು ವಾದ ಮಾಡುವಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಇನ್ನು ಯಾರೆಲ್ಲ ಲೋನ್ಗೆ ಅಪ್ಲೈ ಮಾಡಿದರೆ ಅವ್ರಿಗೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಅಥವಾ ಹಣ ಯಾರಿಗಾದ್ರೂ ಕೊಡ್ತಾ ಇದ್ದೀರಾ, ಸಾಲ ತೀರಿಸ್ತಿದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಗಣಪತಿಯ ಧ್ಯಾನ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಕುಂಭರಾಶಿಯವರಿಗೆ ಚಂದ್ರನು ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಒಂದು ಉಲ್ಬಣ ಆಗುತ್ತೆ ಅಂತಲೇ ಹೇಳ್ಬೋದು. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅವ್ರ ಜೊತೆ ಒಂದು ವಾತಾವರಣ ಅವ್ರ ಜೊತೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗೋದು, ಅಥವಾ ಅವ್ರ ಜೊತೆ ಕಾಲ ಕಳೆಯೋದಾಗಿರ್ಬೋದು, ಅಥವಾ ಮಕ್ಕಳ ಜೊತೆ ಎಲ್ಲಾದರೂ ಒಂದು ಹೊರಗಡೆ ಹೋಗಿ ಬರುವಂಥದ್ದಾಗಿರ್ಬೋದು. ಮತ್ತು ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವರಿಗೆ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು. ಖುಷಿಯಿಂದ ಇವತ್ತು ಅವ್ರ ಜೊತೆಲಿ ಕಾಲ ಕಳೆಯೋದಾಗಿರ್ಬೋದು. ದಂಪತಿಗಳ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಮೂಡುವಂಥ ಒಂದು ದಿನ ಅಂತಲೇ ಹೇಳ್ಬೋದು. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಶನಿಶ್ಚರನ ಧ್ಯಾನ ಮಾಡೋದಾಗಿರ್ಬೋದು, ಹಾಗೆ ಗುರುಗ್ರಹದ ಧ್ಯಾನ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಮೀನ ರಾಶಿಯವರಿಗೆ ಚಂದ್ರನು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ತಾಯಿಯಿಂದ ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು, ಅಥವಾ ಅವರಿಂದ ಏನಾದರೂ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ ಸಿಗುವಂಥ ಒಂದು ದಿನ ಅಂತಲೇ ಹೇಳ್ಬೋದು. ಅಥವಾ ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದು ಏನೇ ಕೆಲಸಗಳು ಮಾಡ್ತಾ ಇದ್ರು ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಯಶಸ್ಸು ಸಿಗುವಂಥ ಒಂದು ದಿನ ಇದಾಗಿರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು, ಅಲ್ಲೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ಇವತ್ತು ಏನೇ ನೆಗೆಟಿವಿಟಿ ಬಂದರೂ ಕೂಡ ನಿಮ್ಗೆ ಅದರಲ್ಲಿ ಖಂಡಿತವಾಗ್ಲೂ ಶುಭವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.